ನಮಸ್ಕಾರಗಳೇ, ಜವಾರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಾಗತ. ನಿಮಗೆ ಒಂದು ತಿಂಗಳಿಗಿಂತ ಹೆಚ್ಚಾಯಿತು ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ, ಅದಕ್ಕಾಗಿ ದಯವಿಟ್ಟು ಕ್ಷಮಿಸಬೇಕು. ಈಗ ಇನ್ನು ಮುಂದೆ ನಾನು ಕಂಟಿನ್ಯೂ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಪ್ರತಿ ವರ್ಷ ನಾವು ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ನಾವು ಒಂದು ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತೀವಿ. ರಾಯಬಾಗದ ಹ್ಯಾಟ್ರಿಕ್ ಶಾಸಕರಾದಂಥ ಸನ್ಮಾನ್ಯ ಶ್ರೀ DM ಐಹೊಳೆಯವರ ನೇತೃತ್ವದಲ್ಲಿ ಅಲ್ಲಿ ನಾವು ಒಂದು 4-5 ಮಂದಿ ನಾವು ಎಲ್ಲ ಅದು ಜವಾಬ್ದಾರಿಗಳು ಭಾಳ ಇರ್ತಾವೆ, ಅದಕ್ಕಾಗಿ ನಾವು ಮಾಡಿಲ್ಲ. ಸೊ ಕಳೆದ ಒಂದು ತಿಂಗಳಿಂದ ಯಾವುದೂ ವಿಡಿಯೋ ಮಾಡಿಲ್ಲ, ಅದಕ್ಕಾಗಿ ಭಾಳಷ್ಟು ಕ್ವಶನ್ಗಳು ಬಂದಾವೆ. ಅದರೊಳಗೆ 90%ಗಿಂತ ಹೆಚ್ಚು ಒಂದು ಕ್ವಶನ್ ಭಾಳ ಬಂದೈತಿ ನನಗೆ. ಅದರ ಸಲುವಾಗಿ ನಾನು ವಿಡಿಯೋ ಮಾಡಲೇಬೇಕು. ಇದು ಹೊಸ ಯೂಟ್ಯೂಬರ್ ಇರಲಿ ಅಥವಾ ಹಳಿ ಯೂಟ್ಯೂಬರ್ ಇರಲಿ, ಅವರಿಗೆಲ್ಲರಿಗಿದು ಸಂಬಂಧಪಟ್ಟಂಥ ಒಂದು ವಿಷಯ. ಅದು ಏನಪ್ಪ ಅದು ದೊಡ್ಡ ಕಾಯಿಲೆ ಏನಪ್ಪ ಅಂದ್ರೆ ಅದು ರೀಯೂಸ್ ಕಂಟೆಂಟ್ ಪಾಲಿಸಿ. ರೀಯೂಸ್ ಕಂಟೆಂಟ್ ಯಾವಾಗ ಬರ್ತೈತಿ? ಭಾಳಷ್ಟು ಹೊಸ ಕ್ರಿಯೇಟರ್ಗಳು ಏನು ಮಾಡ್ಯಾರ, ತಮ್ಮ ಚಾನಲ್ ಮೇಲೆ 1,000 ಸಬ್ಸ್ಕ್ರೈಬರ್ ಮತ್ತು 4,000 ತಾಸು ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಅವರು ಮೊನಿಟೈಸೇಷನ್ ಕಳಿಸ್ತಾರೆ. ಮೊನಿಟೈಸೇಷನ್ ಕಳಿಸಿದ ಮೇಲೆ ಏನಾಕೈತಿ, ಕಾಪರೇಟ್ ಅಂತೂ ಇಲ್ಲೇ ಇಲ್ಲ. ಆದರೆ ರೀಯೂಸ್ ಕಂಟೆಂಟ್ದ ಒಂದು ಪಾಲಿಸಿ ಒಳಗೆ ಸಿಕ್ಕಾಕೊಂಡು ಅವ್ರ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಅಂಡರ್ ರಿವ್ಯೂನಲ್ಲಿ ಹೋಗೋಣ. ನೀವು ಆಡ್ಸನ್ಸ್ಗೆ ಕನೆಕ್ಟ್ನೂ ಕೂಡ ಮಾಡ್ತೀರಿ, ಆಡ್ಸನ್ಸ್ ಅಕೌಂಟ್ನೂ ತೆಗಿತೀರಿ. ಆದರೆ ಚಾನಲ್ ಮೊನಿಟೈಸ್ಗೆ ರಿವ್ಯೂನಲ್ಲಿ ಕಳಿಸಿದಾಗ ನಿಮ್ಮ ಚಾನಲ್ ರೀಯೂಸ್ ಕಂಟೆಂಟ್ ಪಾಲಿಸಿಯಲ್ಲಿ ಸಿಕ್ಕಾಕೊಂಡು ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಭಾಳಷ್ಟು ಮಂದಿಗೆ ಇದು ಗೊತ್ತಿಲ್ಲ. ಇದಕ್ಕಿಂತ ಮೊದಲು ಭಾಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ರೀಯೂಸ್ ಕಂಟೆಂಟ್ ಬರಲಾರ್ದಂಗೆ ಹ್ಯಾಂಗೆ ಮಾಡಬೇಕಂತ. ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಎಸ್ಕೇಪ್ ಮಾಡಲಾರ್ದ ಲಾಸ್ಟಿಂದ ನಾನು ನೋಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಗಳ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಈಗ ಫಸ್ಟಿಗೆ ನಾವು ಹೊಸ ಕ್ರಿಯೇಟರ್ ಬಗ್ಗೆ ಮಾತಾಡೋಣ. ಹೊಸ ಯೂಟ್ಯೂಬ್ ಕ್ರಿಯೇಟರ್ಗಳು ಏನು ಮಾಡ್ತಾರೆ, ಭಾಳಷ್ಟು ತಪ್ಪುಗಳನ್ನು ಮಾಡ್ತಾರೆ. ರೀಯೂಸ್ ಕಂಟೆಂಟ್ ಬರಬಾರ್ದಂದ್ರೆ ಏನು ಮಾಡಬೇಕು? ಇವತ್ತು ಪದೇ ಒಂದು ಎಲ್ಲ ಕ್ವಶನ್ಗಳ ಆನ್ಸರ ಇದು ಒಂದು ವಿಡಿಯೋದಲ್ಲಿ ಇರ್ತೈತಿ, ಅದಕ್ಕಾಗಿ ಹೇಳ್ತೀನಿ. ವಿಡಿಯೋ ಲಾಸ್ಟಿಂದ ನೋಡಿರಿ. ರೀಯೂಸ್ ಕಂಟೆಂಟ್ ಬರಬಾರ್ದಂದ್ರೆ ಏನು ಮಾಡಬೇಕು ನಾವು? ರಿಯೂಸ್ ಕಂಟೆಂಟ್ ನೋಡಿ, ಯೂಟ್ಯೂಬ್ ಮೇಲೆ ಮೊದಲು 16, 17, 18 ಒಳಗೆ ಏನಿತ್ತು ನಡೀತಿತ್ತು. ಆದರೆ ಈಗ ಯೂಟ್ಯೂಬ್ ಪದೇ ವಾರಕ್ಕೆ ಒಂದು ಸಲ, ತಿಂಗಳಿಗೆ ಒಂದು ಸಲ ಹೊಸ ಅಪ್ಡೇಟ್ಗಳನ್ನು ತಮ್ಮ ಪಾಲಿಸಿಯಲ್ಲಿ ತರ್ತಾ ಇದೆ. ಅದಕ್ಕಾಗಿ ನಾವು ಭಾಳ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕಾದ್ರೆ ನಾವು ಭಾಳ ಎಚ್ಚರ ವಹಿಸಬೇಕು. ಅದು ಹೇಗಪ್ಪ? ಯೂಟ್ಯೂಬ್ ಕಂಟೆಂಟ್ನಲ್ಲಿ ನಾವು ರೀಯೂಸ್ ಕಂಟೆಂಟ್ ನಮ್ಮ ಚಾನಲ್ ಮೇಲೆ ಬರಬಾರ್ದಂದ್ರೆ ನಾವು ಏನು ಮಾಡಬೇಕು ನಾವು? ಯೂಟ್ಯೂಬ್ ಚಾನಲ್ ಮೇಲೆ ರೀಯೂಸ್ ಕಂಟೆಂಟ್ ಎದಕ್ಕೆ ಬರ್ತೈತಿ? ರೀಯೂಸ್ ಅಂದರೆ ಏನು? ನೀವು ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ ಆಗಲಿ, ಬೇರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲೇಟ್ಫಾರ್ಮ್ ಆಗಲಿ, ಫೋಟೋಸ್ಗಳು ಆಗಲಿ, ಮ್ಯೂಸಿಕ್ಗಳು ಆಗಲಿ, ಮತ್ತೊಬ್ರದ್ದು ವಿಡಿಯೋ ಆಗಲಿ, ಅದಕ್ಕೆ ಆ್ಯಸ್ ಇಟ್ ಈಸ್ ಡೌನ್ಲೋಡ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ನಾವು ಅದಕ್ಕೆ ಕಾಪಿ ಪೇಸ್ಟ್ ಮಾಡಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ, ಎಡಿಟ್ ಮಾಡಿ, ಅದಕ್ಕೆ ಏನಾದರೂ ಸಿಂಗಾರ್ ಮಾಡಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದಕ್ಕೆ ರೀಯೂಸ್ ಕಂಟೆಂಟ್ ಅಂತಾರೆ. ರೀಯೂಸ್ ಕಂಟೆಂಟ್ ಬರಬಾರ್ದಂದ್ರೆ ಏನು ಮಾಡ್ಬೋದು? ನಾವು ಫೋಟೇಜ್ ಎಲ್ಲಿ ತರಬೇಕು? ನಮಗೆ ಒಂದು ವಿಡಿಯೋ ಸಿಂಗಾರ್ ಮಾಡಿ ಯಾವುದೇ ಒಂದು ಟಾಪಿಕ್ ರಿಲೇಟೆಡ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮಗೆ ಫೋಟೋಸ್ ಬೇಕು, ವಿಡಿಯೋಸ್ ಬೇಕು. ನಾವು ಏನು ಮಾಡಬೇಕು? ನಾವು ಏನಾದರೂ ಅದಕ್ಕೆ ಸಿಂಗರ್ ಮಾಡಲಿಕ್ಕೆ, ಏನಾದರೂ ಒಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮ್ಮ ವಿಡಿಯೋಸ್ಗಳು, ಫೋಟೋಸ್ಗಳು ಬೇಕು. ನಾವು ಎಲ್ಲಿ ತೊಗೊಳ್ಳೋದು? ಗೂಗಲ್ನಿಂದ ತೊಗೊಂಡ್ರು ಕೂಡ ರೀಯೂಸ್ ಬರ್ತೈತಿ. ಫೇಸ್ಬುಕ್ ವಿಡಿಯೋ ತೊಗೊಂಡು ಕೂಡ ನಾವು ಯೂಸ್ ಮಾಡಿದರೆ ಕೂಡ ರೀಯೂಸ್ ಕಂಟೆಂಟ್ ಬರ್ತೈತಿ. ಮತ್ತು ಮ್ಯೂಸಿಕ್ಗಳನ್ನು ಈಗ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ತೀರಿ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದಾಗ ನೀವು ಫ್ರೀ ಮ್ಯೂಸಿಕ್ ಅಂತ ನೀವು ಬರೀತೀರಿ, ಮೇಲೆ ಟೈಪ್ ಬರೀತೀರಿ. ಫ್ರೀ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಯಾವುದೇ ಮೋಟಿವೇಶನ್ ಮ್ಯೂಸಿಕ್ ಅಥವಾ ಯಾವುದೇ ಒಂದು ಕಾಮಿಡಿ ಮ್ಯೂಸಿಕ್, ಯಾವುದೇ ಒಂದು ವೈಲಿನ್ ಮ್ಯೂಸಿಕ್, ಫ್ಲೂಟ್ ಮ್ಯೂಸಿಕ್, ಹಿಂಗೆ ಬರೀತೀರಿ. ನೀವು ಫ್ರೀ ಆಫ್ ಕಾಸ್ಟ್ ಅಂತ ಬರೀತೀರಿ. ಮೊದಲು ಫ್ರೀನ ಬರೀತಿರಲ್ಲ, ಆಮೇಲೆ ಅದು ಭಾಳಷ್ಟು ವಿಡಿಯೋಸ್ಗಳು, ಭಾಳಷ್ಟು ಮ್ಯೂಸಿಕ್ಗಳು ಅಲ್ಲಿ ಬರ್ತಾವೆ. ನೀವೆಲ್ಲ ಫ್ರೀ ಇರಬೇಕು ಅಂತ, ಇರ್ಬೋದು ಅಂತ ನೀವೇನು ಮಾಡ್ತೀರಾ, ಅದಕ್ಕೆ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನೀವು ತಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ತೀರಾ. ಅದು ರೀಯೂಸ್ ಕಂಟೆಂಟ್. ಯಾಕಂದ್ರೆ ಅವರು ಭಾಳಷ್ಟು ತಮ್ಮ ಚಾನಲ್ಗೋಸ್ಕರ ಗ್ರೋತ್ ಮಾಡಲಿಕ್ಕೆ ಫ್ರೀ ಅಂತ ಬರ್ದಿರ್ತಾರೆ. ಅದಕ್ಕೆ ತಗೊಂಡು ನೀವು ಯೂಸ್ ಮಾಡಿದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗಬಹುದು. ಸೊ ಫ್ರೀ ಮ್ಯೂಸಿಕ್ ಬೇಕಾದರೆ ನೀವು ಯೂಟ್ಯೂಬ್ ಲೈಬ್ರರಿ ಹೋಗಿ ಫ್ರೀ ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಗ ಬತ್ತು ಫ್ರೀ ಫೋಟೇಜ್ ಅಂದರೆ, ಫ್ರೀ ಫೋಟೇಜ್ ಎಲ್ಲಿ ಬೇಕು? ಪಿಕ್ಸೆಲ್ ಲ್ಯಾಬ್ ಇದೆ, pixabay.com ಇದೆ ಮತ್ತು mixkit.com ಇದೆ. ಇಂಥ 2-3-4 ಸೈಟ್ ಅದಾವೆ. ಅಲ್ಲಿಂದ ನೀವು ಫ್ರೀ ಮ್ಯೂಸಿಕ್, ಫ್ರೀ ಫೋಟೋಸ್ ಮತ್ತು ಫ್ರೀ ವಿಡಿಯೋಸ್ಗಳನ್ನು ಸಿಗ್ತಾವೆ. ಅದು ಯೂಸ್ ಮಾಡಿರಿ. ಯಾವುದೇ ಗೂಗಲ್ದಿಂದ ಏನೇ ಸರ್ಚ್ ಮಾಡಿ ಗೂಗಲ್ನಿಂದ ತೊಗೊಂಡು ನೀವು ಯೂಸ್ ಮಾಡಿದರೆ 101% ರೀಯೂಸ್ ಪಾಲಿಸಿ ಒಳಗೆ ಸಿಕ್ಕಾಕೋತೀರಿ. ಅದಕ್ಕಿಂತ ಮೊದಲು ಏನು ಹೇಳ್ತೀನಿ ನಿಮಗೆ, ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕಾದ್ರೆ ನೀವು ಫೋಟೋಸ್ಗೊಟ್ಟು ಯೂಸ್ ಮಾಡೋದನ್ನು ಬಿಟ್ಬಿಡ್ರಿ. ತಮ್ಮ ಫೇಸ್ ಕ್ಯಾಮ್ಲಿ, ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ರೀಯೂಸ್ ಕಂಟೆಂಟ್ ಬಗ್ಗೆ. ನಾನು ಏನಾದರೂ ಇದರೊಳಗೆ ಫೋಟೇಜ್ ಯೂಸ್ ಮಾಡ್ಬೋದು. ನನಗೆ ಯೂಸ್ ಮಾಡೋದಾದರೆ ನಾನು ಏನು ಮಾಡ್ತೀನಿ, ಪಿಕ್ಸೆಲ್ ಲ್ಯಾಬ್, ಪಿಕ್ಸಾಬೇ ಮತ್ತು mixkit.com ಇಂದ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ವಿಶ್ಲೇಷಣೆ, ನಿಮಗೆ ಒಂದು ಪ್ರಾಕ್ಟಿಕಲಾಗಿ ತೋರಿಸಲಿಕ್ಕೆ ನಾನು ಯೂಸ್ ಮಾಡ್ಬೋದು. ಆದರೆ ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡಲಾಗತ್ತಿಲ್ಲ, ನನಗೆ ಬೇಕಾಗಿಲ್ಲ. ಯಾಕಂದರೆ ನನಗೆ ಫೋಟೋಸ್, ವಿಡಿಯೋಸ್ ಎಂಗೇಜ್ಮೆಂಟ್ಗೋಸ್ಕರ ಅಷ್ಟೇ ಓಕೆ. ಆದರೆ ನಿಮಗೆ ನಾನು ಏನು ತಿಳಿಸ್ಬೇಕತ್ತೀನೋ, ನನ್ನ ಮಾತುಗಳು, ನನ್ನ ಡೈಲಾಗ್ಗಳು, ನನ್ನ ವರ್ಡ್ಸ್ಗಳು ಸಾಕು, ಅಷ್ಟೇ. ಓಕೆ, ಈಗ ನೀವು ರೀಯೂಸ್ ಕಂಟೆಂಟ್ ಬಂದ ಮೇಲೆ ರೀಯೂಸ್ ಕಂಟೆಂಟ್ ಬರಬಾರ್ದಂದ್ರೆ ಏನು ಮಾಡಬೇಕು?
ಮೊದಲು ನೋಡಿ ನಿಮ್ಮ ಚಾನಲ್ ಮೇಲೆ 1000 ಸಬ್ಸ್ಕ್ರೈಬರ್ 4000 ತಾಸು ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ನೀವು ಏನು ಮಾಡಬೇಕು, ಯಾವ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಾವ, ಯಾವ ವಿಡಿಯೋದಿಂದ ಜಾಸ್ತಿ ವಾಚ್ ಟೈಮ್ ಬಂದೈತಿ ಆ ವಿಡಿಯೋ ಚೆಕ್ ಮಾಡಿ. ಆ ವಿಡಿಯೋ ಒಳಗೆ ನೀವು ಯಾರ್ದಾದ್ರೂ ಫೋಟೋ, ಮ್ಯೂಸಿಕ್, ವಿಡಿಯೋ ಯೂಸ್ ತಗೊಂಡು ಯೂಸ್ ಮಾಡಿರಾ, ಅದರೊಳಗೆ ನೀವು ವ್ಯಾಲ್ಯೂ ಆ್ಯಡ್ ಮಾಡಬೇಕು. ವ್ಯಾಲ್ಯೂ ಆ್ಯಡ್ ಮಾಡಲಿಲ್ಲ, ಬರೀ ಅದು ತೊಗೊಂಡು ಆ್ಯಸ್ ಇಟ್ ಈಸ್ ಹಾಗೆ ನೀವು ಅಪ್ಲೋಡ್ ಮಾಡಿದ್ರೆ ಅಂದರೆ ಅದಕ್ಕೆ 101% ರೀಯೂಸ್ ಕಂಟೆಂಟ್ ಬರ್ತೈತಿ. ರೀಯೂಸ್ ಕಂಟೆಂಟ್ ಬರಬಾರ್ದಂದ್ರೆ ಏನು ಮಾಡಬೇಕು, ಯಾವ್ಯಾವ ನೀವು ಯೂಸ್ ಮಾಡಿರೋ ಅದಕ್ಕೆಲ್ಲ ಡಿಲೇಟ್ ಮಾಡಿ ಮತ್ತೊಮ್ಮೆ ಹೊಸ ಕ್ರಿಯೇಟ್ಗಳನ್ನು ಹೊಸ ವಿಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡಿರಿ. ಮತ್ತು 99% ನೀವು ವ್ಯಾಲ್ಯೂ ಆ್ಯಡ್ ಮಾಡೋಂಗಿಲ್ಲ. ವ್ಯಾಲ್ಯೂ ಅಂದರೆ ಏನು, ನಿಮ್ಮ ಫೇಸ್ ತೋರಿಸ್ರಿ, ನಾ ಈಗ ಹೇಗೆ ತೋರಿಸ್ಲಾದೀನಿ, ಮತ್ತು ನಿಮ್ಮದು ವಾಯ್ಸನ್ನು ಕೊಡಿ. ವಾಯ್ಸನ್ನು ಕೊಟ್ಟು ಅದ್ರ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ಫೋಟೋ ಇದೆ APJ ಅಬ್ದುಲ್ ಕಲಾಂ ಅವರ ಬಗ್ಗೆ ನೀವು ಫೋಟೋ ತೋರಿಸ್ಲಾಗ್ತೀರ, ಬರೀ ಮ್ಯೂಸಿಕ್ ಹಾಕಿರ, ಅದು ನಡೆಯಂಗಿಲ್ಲ. ಅದ್ರ ಬಗ್ಗೆ ವಿಶ್ಲೇಷಣೆ ಏನ್ರಿ ಮಾಡಿ, ಅದಕ್ಕೇನೆ ಪ್ರಾಕ್ಟಿಕಲಾಗಿ ಇವ್ರ ಬಗ್ಗೆ ಹೇಳ್ರಿ. ನಿಮ್ಮ ವಾಯ್ಸ್ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಕೈತಿಲ್ಲ, ಆವಾಗ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರೋಂಗಿಲ್ಲ. ಮತ್ತು ಹಳಿ ಯೂಟ್ಯೂಬರ್ಗಳಿಗೆ ಏನಕ್ಕಾವ, ಈಗ ಒಂದು ನನ್ನ ಚಾನಲ್ ಇತ್ತು ಮಣ್ಣಮಲೆ ಆಲ್ ಇನ್ ಒನ್ ಅಂತ 1,70,000 ಸಬ್ಸ್ಕ್ರೈಬ್ ಅದಾವ. ಅದಕ್ಕೆ ಒಂದು 1.5 ವರ್ಷ ಹಿಂದೆ ಅದಕ್ಕೆ ರಿವ್ಯೂಸ್ ಕಂಟೆಂಟ್ ಬಂದಿದ್ದು. ಆ ಚಾನಲ್ ಮೇಲೆ 700 ವಿಡಿಯೋಸ್ಗಳು ಇದ್ದು ಫ್ರೆಂಡ್ಸ್. 700 ವಿಡಿಯೋಸ್ 1,50,000 ಸಬ್ಸ್ಕ್ರೈಬರ್ ಆದಮೇಲೆ ಆ ಚಾನಲ್ ಮೇಲೆ ರೀಯೂಸ್ ಕಂಟೆಂಟ್ ಅಂತ ಒಂದು ಪಾಲಿಸಿ ಪ್ರಕಾರ ನನ್ನ ಚಾನಲ್ ಡಿಮೋನಿಟೈಸ್ ಆಗಿಬಿಡ್ತೈತಿ. ಡಿಮೋನಿಟೈಸ್ ಆದಮೇಲೆ ನಾನು ಏನು ಮಾಡ್ತೀನಿ, ಪ್ರತಿ ತಿಂಗಳು 100-120 ಹೀಗೆ ನಾನು ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿ ಅಪ್ಲೈ ಮಾಡ್ತಿದ್ದೆ. ಒಂದು ತಿಂಗಳು ರಿಜೆಕ್ಟ್ ಆಗುತ್ತೆ, ಮತ್ತೆ 100 ವಿಡಿಯೋಗಳನ್ನು ನಾನು ಡಿಲೀಟ್ ಮಾಡ್ತೀನಿ, ಮತ್ತೆ ಅಪ್ಲೈ ಮಾಡ್ತೀನಿ, ಮತ್ತೆ ರಿಜೆಕ್ಟ್ ಆಗುತ್ತೆ. ಹೀಗೆ ನಾನು 4,500ಕ್ಕಿಂತ ಹೆಚ್ಚು ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿ ಅಪ್ಲೈ ಮಾಡಿದ ಮೇಲೆ ಆವಾಗ ನನಗೆ ಆ ಚಾನಲ್ ಮತ್ತೊಮ್ಮೆ ಮೊನಿಟೈಸ್ ಆಯಿತು. ಈಗ ಆ ಚಾನಲ್ ಮತ್ತೊಮ್ಮೆ ಮೊನಿಟೈಸ್ ಇದೆ. ಈಗ 1 ವರ್ಷ ಮೇಲೆ ಆಯಿತು. ಇದು ಎಲ್ಲ ಕೇಸ್ ಆಗಿ ನನ್ನ ಜೊತೆ. ಮತ್ತು ನೀವು ಹೊಸ ಯೂಟ್ಯೂಬರ್ಗಳಿಗೆ ಏನಾಗ್ತೈತಿ, ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಹಾಕ್ತೀರಾ, ಆದಮೇಲೆ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರ್ತೈತಿ. ಆಮೇಲೆ ನಿಮಗೆ ರಿಜೆಕ್ಟ್ ಆಗ್ತೈತಿ, ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ ಅಂತ, ರಿವ್ಯೂಸ್ ಕಂಟೆಂಟ್ ಬಂದಿದ್ದಂತ ಯೂಟ್ಯೂಬ್ದ ಅಲ್ಗೋರಿದಮ್ ಯೂಟ್ಯೂಬ್ ಟೀಮ್ ಹೇಳುತ್ತೆ. ಆಮೇಲೆ ನೀವು ಏನು ಮಾಡಬೇಕು, 1 ತಿಂಗಳ ಟೈಮ್ ಇರ್ತೈತಿ. 1 ತಿಂಗಳ ಒಳಗೆ ನೀವು ಹೊಸ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಮತ್ತು ಆ ಹಳಿ ವಿಡಿಯೋ ಎದರಲ್ಲಿ ನೀವು ಮ್ಯೂಸಿಕ್ಕನ್ನು ಫೋಟೋಸನ್ನು ಯೂಸ್ ಮಾಡಿರಲ್ಲ ಅದನ್ನು ಡಿಲೀಟ್ ಮಾಡ್ಕೊತ ಹೋಗಬೇಕು. ಅಕಸ್ಮಾತಾಗಿ ನಿಮ್ಮ ಚಾನಲ್ನಲ್ಲಿ ಇರುವಂಥ ವಾಚ್ ಟೈಮ್ನು ಕಡಿಮೆ ಆಗ್ಬೋದು. ಮತ್ತು ನೀವು ಹೊಸ ವಿಡಿಯೋಸ್ಗಳು ನಿಮ್ಮ ಫೇಸ್ ಕ್ಯಾಮ್, ನಿಮ್ಮ ವಾಯ್ಸ್ ಓವರ್ ಕೊಟ್ಟ ಕೇಸಿಂದ ಹೊಸ ವಿಡಿಯೋನು ಅಪ್ಲೋಡ್ ಮಾಡಬೇಕು. ಮತ್ತು ಹಳಿ ವಿಡಿಯೋನು ಒಂದು 2-3-4 ಡಿಲೀಟ್ ಮಾಡಬೇಕು. ಯಾವುದು ನಿಮ್ಮದು ವಿಡಿಯೋದ ಮೇಲೆ, ಯಾಕಂದರೆ ನೀವು ವಿಡಿಯೋ ಮಾಡಿದವ್ರು ನಿಮಗೆ ಗೊತ್ತಿರ್ತೈತಿ ಅದರೊಳಗೆ ನಾನು ಯಾವ ವಿಡಿಯೋದಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ, ಯಾರ್ದು ತೊಡಗು ಮಾಡಿ ತೊಗೊಂಡಿನಿ, ಯಾರ್ದು ಡೌನ್ಲೋಡ್ ಮಾಡಿ ತೊಗೊಂಡಿನಿ, ಎಲ್ಲಿ ಮ್ಯೂಸಿಕ್ ಯೂಸ್ ಮಾಡೀನಿ, ಎಲ್ಲಿ ನಂದು ವ್ಯಾಲ್ಯೂ ಆ್ಯಡ್ ಮಾಡಲಿಲ್ಲ, ಆ ವಿಡಿಯೋಸ್ಗಳು ನಿಮಗೆ ಗೊತ್ತಿರ್ತಾವ, ನಮಗೆ ಗೊತ್ತಿರೋಂಗಿಲ್ಲ. ಆದರೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಎಲ್ಲ ಗೊತ್ತಿರ್ತೈತಿ. ಅದಕ್ಕಾಗಿ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ನೀವು ಅಪ್ಲೈ ಮಾಡ್ಬೋದು. ಸೊ ಯೂಟ್ಯೂಬ್ ಮೇಲೆ ರೀಯೂಸ್ ಕಂಟೆಂಟ್ ಇಂಥ ಒಂದು ರೋಗ ಇದೆ. ಈ ರೋಗಕ್ಕೆ ಕೇವಲ ಸೊಲ್ಯೂಷನ್ ಏನಿದೆ ಅಂದರೆ, ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಲಿಂದ ವಿಡಿಯೋಸ್, ಫೋಟೋಸ್, ಮ್ಯೂಸಿಕ್ ಮತ್ತು ಏನಾದರೂ ಕೂಡ ನೀವು ಡೌನ್ಲೋಡ್ ಮಾಡಿ ನಿಮ್ಮ ವಿಡಿಯೋಸ್ ಮೇಲೆ ಅದಕ್ಕೆ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬಾರ್ದು. pixel.com, mixkit.com ನೀವು ಯೂಸ್ ಮಾಡ್ಕೊಡ್ರಿ, ನಿಮಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಮ್ಯೂಸಿಕ್ ಯೂಸ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಯೂಟ್ಯೂಬ್ ಲೈಬ್ರರಿ ವತಿಯಿಂದ ಫ್ರೀ ಆಫ್ ಕಾಸ್ಟ್ ಮ್ಯೂಸಿಕ್ ಸಿಗ್ತೈತಿ, ಇಫೆಕ್ಟ್ಗಳು ಸಿಗ್ತಾವೆ, ಅದು ಯೂಸ್ ಮಾಡಿರಿ. ಆವಾಗ ನಿಮಗೆ ರಿಯೂಸ್ ಕಂಟೆಂಟ್ ಬರೋಂಗಿಲ್ಲ. ಸೊ ಇವತ್ತಿನ ಈ ವಿಡಿಯೋದೇ ರೀಯೂಸ್ ಕಂಟೆಂಟ್ ಬಗ್ಗೆ ನಾನು ಎಲ್ಲ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಶುಭನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರ.